ನಮಸ್ತೆ. ಬಲಿಷ್ಠ ಭವ್ಯ ಭಾರತದ ಜನಗಳಿಗೆ ವಾಸ್ತು ಭುವನ್ ವಾಸ್ತುವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಉತ್ತಮವಾದಂಥ ಒಂದು ಟಿಪ್ಸು ಅದನ್ನು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಎರಡು ಪ್ರಶ್ನೆಗಳು ಕೇಳಿದ್ದಾರೆ, ಎರಡು ಪ್ರಶ್ನೆಗಳ ಉತ್ತರವನ್ನು ಕೂಡ ಕೊಡ್ತಾ ಹೋಗ್ತೀನಿ. ಮೊಟ್ಟ ಮೊದಲಾಗಿ ಏನು ಅಂತಂದಾಗ ಒಬ್ಬರು ಪ್ರಶ್ನೆ ಏನು ಕೇಳಿದ್ದಾರೆ ಅಂದರೆ, ಈಗ ಒಂದು ಸೈಟ್ ಇರುತ್ತೆ ಗುರುಗಳೇ, ಆ ಸೈಟಲ್ಲಿ ಇದೆ ಸೈಟು ಅಂತ ಅಂದ್ಕೊಳ್ಳೋಣ. ಓಕೆ, ಹಿಂಗೆ ಸೈಟ್ ಇರುತ್ತೆ ಅಂತ ಅನ್ಕೊಳ್ಳೋಣ. ರೋಡು ಹಿಂಗಿರುತ್ತೆ, ಈ ರೀತಿ ಬಂದಿದೆ, ನಮಗೆ ರೋಡು ಡೌನ್ ಇದೆ. ಈ ಡೌನ್ ಭಾಗದಲ್ಲಿ ಇಲ್ಲೆಲ್ಲ ನನಗೆ ಸೈಟ್ ಇದೆ ಅಂತ ಅಂದ್ಕೊಳ್ತಾ ಇದ್ದಾರೆ. ಇದೇ ಸೈಟು ಅಂತ ಅಂದ್ಕೊಳ್ಳೋಣ ನಾವು. ಹೀಗಿದ್ದರೆ ಏನು ಮಾಡಬಹುದು ಅಂತ ಕೇಳ್ತಾರೆ. ಏನು ಮಾಡೋಕ್ಕಲ್ಲ, ಅದು ಪ್ರಕೃತಿ ದತ್ತವಾಗಿ ಬಂದಿರೋವಂಥದ್ದು. ಪ್ರಕೃತಿ ದತ್ತವಾಗಿ ಬಂದಿರೋದನ್ನು ನಾನು ಇಲ್ಲಿ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅದು ಯಾವ ಕಡೆಯಿಂದ ಬೇಕಾದ್ರೂ ಡೈರೆಕ್ಷನ್ ಡೌನ್ ಬಂದಿರಬಹುದು. ಆದರೆ ನಾನೇನು ಮಾಡ್ಕೋಬಹುದು ಅಂತಂದಾಗ, ಒಂದು ಇದು ರೋಡ್ ಲೆವೆಲ್ಲು ಅಂತ ಅಂದ್ಕೊಂಡಾಗ, ಈ ರೋಡ್ ಲೆವೆಲ್ಗೆ ಏನು ಮಾಡ್ಬೋದು ಅಂತಂದರೆ, ನೀವು ನಿಮ್ಮ ಮನೆ ನೋಡಿ ಇಲ್ಲಿದೆ ಅಂತಂದಾಗ ಇದನ್ನು ಎತ್ಕೊಂಡು ಇದನ್ನು ಲೆವೆಲ್ ಮಾಡಿಕೊಂಡು ಇದರ ಮೇಲೆ ಮನೆಯನ್ನು ಕಟ್ಕೋಬಹುದು. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿಗೆ ಬಂದಾಗ ರೋಡಿಂದ ಇದು ರೋಡ್ ಲೆವೆಲ್ಲು ಅಂತ ತೋರಿಸ್ತೀವಿ. ನಾವು ಏನು ಮಾಡ್ತೀವಿ, ರೋಡ್ ಲೆವೆಲ್ನ ಹೀಗೆ ತೋರಿಸ್ತೀವಿ ನಾವು ಅದನ್ನು +r - 0 feet 0 inches ಅಂತ ತೋರಿಸ್ತೀವಿ. ಇಲ್ಲಿ +r - 0 feet 0 inches ಇರ್ಬೋದು. ಇಲ್ಲಿಂದ ಮಿನಿಮಮ್ ಏನು ಮಾಡಬೇಕು, ನೀವು 2 ಅಡಿ ಮೇಲಕ್ಕೆ ಎತ್ಕೋಬೇಕಾಗತ್ತೆ. ಇಲ್ಲೇನಾಗಿರುತ್ತೆ, ರೋಡ್ ನಿಮಗೆ 30 ಅಡಿನ 40 ಅಡಿನ ಸೈಟ್ ಇದ್ದಾಗ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ನಿಮಗೆ ಒಂದು 2 ಅಡಿ ಡೌನ್ ಇತ್ತು. ನಾನು ನೋಡಿದ್ದೀನಿ ಎಷ್ಟೋ ಕಡೆಗೆ 2 ಅಡಿ ಡೌನು 3 ಅಡಿ ಡೌನು. ನಮ್ಮ ಮನೆಯದು ಹಾಗೆ ಇದೆ. ನಮ್ಮ ಮನೆಯಿಂದ ನಮ್ದು 20 ಅಡಿ ಸೈಟ್ ಅಂದರೆ ಇಲ್ಲಿಗೆ 0 feet 0 ಇದ್ದರೆ ಅಲ್ಲಿಗೆ ಹೋಗೋಷ್ಟೊಳಗೆ 3 ಅಡಿ ಇದೆ ಡೌನ್. ಹಿಂಗಿದೆ, ಸಿಕ್ಕಾಪಟ್ಟೆ ಡೌನ್ ಇದೆ ನಮ್ಮದು ಕೂಡ. ಓಕೆ, ನಾವೇನು ಮಾಡಿದ್ವಿ, ಈ ಕಡೆಗೆ ಒಂದು 2 ಅಡಿ ರೋಡ್ ಲೆವೆಲಿಂದ ಎತ್ಕೊಂಡ್ವಿ. ಇಲ್ಲಿ 2 ಅಡಿ ಎತ್ಕೊಂಡಾಗ ಇಲ್ಲಿಂದ ಇಲ್ಲಿಗೆ 2 ಅಡಿ ಸ್ಲೋಪ್ ಇದೆ ಅಂದ್ಕೊಂಡ್ರೆ ಇಲ್ಲೇನಾಗುತ್ತೆ, ಇದು 4 ಅಡಿ ಆಗುತ್ತೆ. ಸೊ ಈ ರೀತಿ ಎತ್ಕೊಳ್ಳೋದು ತುಂಬ ಸಮಂಜಸ. ಯಾಕೆ ಅಂತಾರೆ, ಇದನ್ನೇನಾದ್ರು ಕಡಿಮೆ ಮಾಡಿದ್ರೆ ನಾಳೆ ದಿನ ಮಳೆ ನೀರು ಬಂತು ಅಂತಂದರೆ ನಿಮಗೆ ಮನೆ ಒಳಗಡೆಗೆ ಬಂದು ಬಿಡ್ತದೆ. ಇದು ಬರಬಾರ್ದು ಅಂತಂತಂದರೆ ಸಾಧಾರಣವಾಗಿ ರೋಡ್ ಲೆವೆಲಿಂದ ನಿಮ್ಮ ಮನೆ 2 ಅಡಿ ಮೇಲೆ ಇರಲೇಬೇಕು. ಯಾಕೆ 2 ಅಡಿ ಮೇಲೆ ಇರ್ತಂತಂದರೆ, ಹೋಗ್ತಾ ಯಾವುದೋ ಕಾಲದಲ್ಲಿ ಏನು ಮಾಡ್ತಾರೆ, ಟಾರ್ ಹಾಕ್ತಾ ಏನಾಗ್ಬಿಡುತ್ತೆ, ರೋಡ್ ಎತ್ತರ ಆಗುತ್ತೆ. ಅವಾಗ ನಿಮ್ಮ ಮನೆ ಡೌನ್ ಆಗ್ಬಿಡುತ್ತೆ. ಸಾಕಷ್ಟು ಜಾಗಗಳಲ್ಲಿ, ಸಾಕಷ್ಟು ಏರಿಯಾಗಳಲ್ಲಿ ನಾನು ನೋಡಿದ್ದೀನಿ. ಏನಾಗಿದೆ ಅಂತಂದರೆ, ರೋಡ್ಗಿನ್ನ ಮನೆ ಬಂದುಬಿಟ್ಟು 1.5 ಅಡಿ 2 ಅಡಿ ಕೆಳಗಡೆಗಿದೆ. ಅಲ್ಲಿ ಕೇಳಿ ನೋಡ್ರೆ ಏನಾಗುತ್ತೆ, 50 ವರ್ಷ 60 ವರ್ಷಕ್ಕೆ ಮುಂಚೆ ಮನೆ ಕಟ್ಟಿರೋದಲ್ಲ. ಯಾಕಂದರೆ ಅವರು ಅವಾಗೆಲ್ಲ ಅಷ್ಟೆಲ್ಲ ಅಂದ್ಕೊಳ್ಳಿಲ್ಲ, ಇಷ್ಟೆಲ್ಲ ರೋಡ್ ಎತ್ತರ ಆಗುತ್ತೆ ಅಂತಂದ್ಬಿಟ್ಟು. 50-60 ವರ್ಷಕ್ಕೆ ಮುಂಚೆ ಕಟ್ಟಿರೋ ಮನೆಗಳಿಗೆಲ್ಲ ಏನಾಗ್ಬಿಟ್ಟಿದೆ, ರೋಡಿಂದ 2 ಅಡಿ 3 ಅಡಿ ಕೆಳಗಡೆ ಮನೆಗಳಿದೆ. ನೋಡಿದ್ದೀನಿ. ಅವ್ರಿಗೆ ಮಳೆ ಬಂದಾಗ ಸಮಸ್ಯೆಗಳನ್ನು ಅವರು ಫೇಸ್ ಮಾಡ್ತಿರ್ತಾರೆ. ಯಾಕೆಂದರೆ ಅವರು ಮತ್ತೆ ಅದನ್ನು ಒಡೆದು ಕಟ್ಟುವಂಥ ಸ್ಥಿತಿಲಿ ಅವುಗಳು ಇರೋದಿಲ್ಲ. ಇದ್ದಿದ್ದರೆ ಖಂಡಿತ ಹೊಡೆದ್ಬಿಟ್ಟು ಕಟ್ಟಿರೋರೇನೋ ಅಥವಾ ಬೇರೆ ಕಡೆ ಶಿಫ್ಟ್ ಆಗಿರೋರೇನೋ. ಸಾಕಷ್ಟು ಕಡೆ ಈ ಥರ ಸಮಸ್ಯೆಗಳನ್ನು ನಾನು ನೋಡಿದ್ದೀನಿ. ಯಾರು ಈ ಪ್ರಶ್ನೆ ಕೇಳಿದಿರಲ್ಲ ಅವರು. ಸೊ ಈ ಕಡೆಗೆ ಏನಿರುತ್ತೋ ಅಲ್ಲಿಂದ ಮಿನಿಮಮ್ 2 ಅಡಿ ಎತ್ಕೊಳ್ಳಿ. ರೋಡ್ ಸ್ಲೋಪ್ ಹಿಂಗಿದೆ 2 ಅಡಿಗೆ ಅಂತಂದಾಗ ಈ 2 + ಈ 2 ಸೇರಿಸಿದ್ರೆ 4 ಅಡಿ ಆಗುತ್ತೆ. ಈ 4 ಅಡಿ ಮಾಡ್ಕೊಂಡ್ರೆ ಈ 2 ಅಡಿಗೆ ಅದೇನಾಗುತ್ತೆ, ಲೆವೆಲ್ ಬರ್ತದೆ. ಸೊ ಹೀಗೆ ಮಾಡಿಕೊಂಡು ನೀವು ಮನೆಯನ್ನು ಕಟ್ಕೋಬಹುದು. ಓಕೆ, ಮತ್ತೊಬ್ಬರು ಪ್ರಶ್ನೆ ಏನು ಕೇಳಿದ್ದಾರೆ ಅಂದರೆ, ಪೂರ್ವ ದಿಕ್ಕಿನಲ್ಲಿ ಟಾಯ್ಲೆಟ್ ಇದೆ ಅಂತ. ಪೂರ್ವ ದಿಕ್ಕಲ್ಲಿ ಆಚೆ ಕಡೆಗಿದೆಯಾ ಒಳಗಡೆಗಿದೆಯಾ ಗೊತ್ತಿಲ್ಲ. ಸಾಧಾರಣವಾಗಿ ನಮ್ಮ ನಗರದ ಕಡೆಯಿಂದ ಕೇಳಿದಾಗ, ಅಂದರೆ ಸಿಟಿ ಕಡೆಯಿಂದ ಕೇಳಿದಾಗ ಏನಾಗ್ಬಿಡುತ್ತೆ, ಎಲ್ಲರಿಗೂ ಟಾಯ್ಲೆಟು ಮನೆ ಒಳಗಡೆಗಿನ ಬಂದುಬಿಟ್ಟಿರುತ್ತೆ. ಮನೆ ಒಳಗಡೆಗೆ ಇರುತ್ತೆ ಅಥವಾ ಕಾಂಪೌಂಡಿಂದ ಒಳಗಡೆಗೆ ಇರುತ್ತೆ. ಹಳ್ಳಿ ಕಡೆ ಆಯಿತು ಅಂದರೆ ದೂರದಲ್ಲಿರುತ್ತೆ. ಓಕೆ, ದೂರದಲ್ಲಿದ್ದಾಗ ಏನಾಗುತ್ತೆ, ಹಳ್ಳಿ ಕಡೆ ಎಲ್ಲ ಮಾಡಿದಾಗ ಸಾಧಾರಣವಾಗಿ ಪೂರ್ವ ಭಾಗದಲ್ಲಿ ಯಾರು ಟಾಯ್ಲೆಟನ್ನು ಮಾಡೋಕ್ಕೋಗಲ್ಲ. ಬಟ್ ಈಗ ಯಾರು ಪ್ರಶ್ನೆ ಕೇಳಿದಾರೋ ಅವ್ರ ಪ್ರಶ್ನೆಯನ್ನು ನಾನು ಇಟ್ಕೊಳ್ಳೋಣ. ಈಗ ಟಾಯ್ಲೆಟ್ಟು ಪೂರ್ವ ಭಾಗದಲ್ಲಿ ಇದೆ ಅಂತಂದಾಗ, ಟಾಯ್ಲೆಟ್ ಅಂತಂದರೆ 3 ಸೇರ್ಕೊಳ್ಳುತ್ತೆ. ಏನೋ ಒಂದು ಕೈ ತೊಳ್ಕೊಳ್ಳೋದು, ಮುಖ ತೊಳ್ಕೊಳ್ಳೋಕ್ಕೆ ಮಾಡೋಕ್ಕಿಂತ ಒಂದು ಹ್ಯಾಂಡ್ ವಾಶ್ ಅಂತ ಏನು ಬರುತ್ತಲ್ಲ, ಹ್ಯಾಂಡ್ ವಾಶು ಅಲ್ಲೇ ಇರುತ್ತೆ. ಶವರು ಸ್ನಾನ ಮಾಡೋಂಥದ್ದು ಅಲ್ಲೇ ಇರುತ್ತೆ. ನಂಬರ್ 2 ಆ್ಯಂಡ್ 1 ಹೋಗುವಂಥ ಕಮೋಡ್ ಕೂಡ ಅಲ್ಲೇ ಇರ್ತದೆ. ಇದು 3 ಇರುವಂಥದ್ದಕ್ಕೆ ನಾವು ಟಾಯ್ಲೆಟ್ ಅಂತ ಕರಿತೀವಿ. ಈ ಥರ ಟಾಯ್ಲೆಟ್ ಆಗಿದ್ದರೆ ಈ ಭಾಗದಲ್ಲಿ, ಪೂರ್ವ ಭಾಗದಲ್ಲಿ ಸಮಸ್ಯೆಗಳು ಬಂದೇ ಬರ್ತದೆ. ಅದು ಬಿಟ್ಟು ಈ ಪೂರ್ವ ಭಾಗದಲ್ಲಿ ವಾಸ್ತುವಿನ ಪ್ರಕಾರ ಬರೀ ಶವರ್ ಇತ್ತು ಅಂತಂದರೆ, ಬರೀ ಸ್ನಾನ ಮಾಡೋದಿತ್ತು ಅಂತಂದರೆ ಓಕೆ, ವೆರಿ ಗುಡ್, ತೊಂದರೆ ಏನಿಲ್ಲ. ಬಟ್ ಅಲ್ಲೇನಾದ್ರು ನಿಮಗೆ ಕಮೋಡ್ ಇತ್ತು ಅಂತ ಅಂದ್ಕೊಳ್ಳಿ.
ಈ ರೀತಿ ಕಮೋಡ್ ಇತ್ತು ಅಂತ ಅಂದ್ಕೊಳ್ಳಿ. ಸಮಸ್ಯೆ ಇದೆಯಾ? ಖಂಡಿತವಾಗ್ಲೂ ಸಮಸ್ಯೆ ಇರುತ್ತೆ. ಯಾರು ಪ್ರಶ್ನೆ ಕೇಳಿದ್ದೀರಾ? ನೀವು ಟಾಯ್ಲೆಟ್ ಅಂತ ಕೇಳಿದರೆ, ಹಾಗಾಗಿ ಇದನ್ನು ಕನ್ಸಿಡರ್ ಮಾಡ್ತಾನೆ ಟಾಯ್ಲೆಟ್ ಅಂತ ಇರುತ್ತೆ. ಸೊ ಈ ಥರ ಟಾಯ್ಲೆಟ್ ಅಂತ ಇದ್ದಾಗ ಏನಾಗುತ್ತೆ ಅಂದರೆ, ಇದನ್ನು ಸ್ವಲ್ಪ ದೊಡ್ಡದಾಗಿ ಬರೀತೀನಿ ಅಡಿಯಲ್ಲಿ. ಈ ರೀತಿ ಟಾಯ್ಲೆಟ್ ಇರುತ್ತೆ ಅಂತ ಅಂದ್ಕೊಂಡಾಗ ನಿಮಗೆ ಈ ಭಾಗದಲ್ಲೋ ಅಥವಾ ಈ ಭಾಗದಲ್ಲೋ ಏನಾದರೂ ನಿಮಗೆ ಕಮೋಡ್ ಇತ್ತು ಅಂತಂತಂದರೆ, ವಾಸ್ತು ಪ್ರಕಾರ ಒಂದು ಸಿಂಪಲ್ ರೆಮಿಡಿಯನ್ನು ಏನು ಕೊಡುತ್ತೆ ಅಂತಂದರೆ, ಇದರ ಸುತ್ತಲೂ ಕೂಡ 3 ಇಂಚು ಗ್ರೀನ್ ಕಲರ್ ಪಟ್ಟಿಯನ್ನು ಮಾಡೋದ್ರಿಂದ, ಓಕೆ, ಗ್ರೀನ್ ಕಲರ್ ಪೇಂಟನ್ನು ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ವಾಸ್ತು ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ಒಂದು ಅವರು ಹೇಳ್ತಾ ಇದ್ದಾರೆ ಹಾಗೆ. ಬಟ್ ನಾನು ಹೇಳೋದೇನು ಅಂತಂದರೆ, ನೀವು ಯಾವತ್ತೂ ಕೂಡ ಇದನ್ನು ಗ್ರೀನ್ ಕಲರ್ದು ಏನಿರ್ತದಲ್ಲ ಮಾಡೋದಲ್ಲ, ಈ ಕಮೋಡ್ ಶಟರ್ ಇರುತ್ತಲ್ಲ ಅದನ್ನು ಸದಾ ಮುಚ್ಚಿಟ್ಟಿರಿ. ಯಾವಾಗ ಯೂಸ್ ಮಾಡ್ತೀರೋ ಅವಾಗ ಮಾತ್ರ ಬಳಸ್ಕೊಳ್ಳಿ, ಬೇರೆ ಸಂದರ್ಭದಲ್ಲಿ ಅದನ್ನು ಮುಚ್ಚಿಟ್ಬಿಡಿ. ಅರ್ಥದಲ್ಲ? ಮುಚ್ಚಿಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಯಾವಾಗಲೂ ತೆಗೆದಿರೋದು ಬೇಡ. ಅದರ ಲಿಡ್ ಏನಿರುತ್ತಲ್ಲ ಮುಚ್ಚಳವನ್ನು ಮುಚ್ಚಿಡೋದು ಮಾಡಿ. ಮತ್ತು ಇದರ ಯಾವುದೋ ಒಂದು ಭಾಗದಲ್ಲಿ ಏನು ಮಾಡ್ಬೋದು ಅಂತಂದರೆ, ನೀವು ಒಂದು ಬಟ್ಲಲ್ಲಿ ಏನೋ ವಿಶೇಷವಾಗಿ ಅಂತಂದಾಗ ಒಂದು ಗಾಜಿನ ಬಟ್ಲು ಇಲ್ಲ ಪಿಂಗಾಣಿ ಬಟ್ಲು, ಅದರಲ್ಲಿ ಏನು ಮಾಡ್ಬೋದು ಅಂದರೆ ಉಪ್ಪನ್ನು ಹಾಕಿ ಇಡಬಹುದು. ಉಪ್ಪನ್ನು ಹಾಕಿಟ್ಟು ಅದನ್ನೇನು ಮಾಡೋದು, ವಾರಕ್ಕೊಂದ್ಸಲ 10 ದಿನಕ್ಕೆ ತೆಗೆದುಬಿಟ್ಟು ಉಪ್ಪನ್ನು ತೆಗೆದು ಅದೇ ಕಮೋಡ್ಗೆ ಹಾಕ್ಬಿಟ್ಟು ನೀರನ್ನು ತುಂಬ ಚೆನ್ನಾಗಿ ಫ್ಲಶ್ ಮಾಡಿ. ಯಾಕಂದರೆ ಅಲ್ಲಿಂದ ಬರುವಂಥ ಕ್ರಿಮಿಕೀಟಗಳನ್ನೆಲ್ಲ ಈ ಉಪ್ಪೇನಿರುತ್ತೆ ಅದು ಕೊಲ್ತಾ ಹೋಗ್ತಾ ಇರುತ್ತೆ. ಇದನ್ನು ಮಾಡ್ಕೊಳ್ಳೋದ್ರಿಂದ ಸಮಸ್ಯೆಗೆ ಸಾಕಷ್ಟು ಪರಿಹಾರ ಸಿಗುತ್ತೆ. ಓಕೆ, ಇಷ್ಟನ್ನು ಹೇಳ್ತಾ ಮುಗಿಸ್ಬಿಡ್ತೀನಿ ಅಂದ್ಕೊಂಡಿದ್ದೀರಾ? ಇಲ್ಲ, ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು, ವಾಸ್ತುವಲ್ಲಿ ಒಂದು ಟಿಪ್ಸನ್ನು ಕೊಡುವಂಥದ್ದು. ವಾಸ್ತು ಟಿಪ್ಸಲ್ಲಿ ಅಂತಂದಾಗ ಏನಾಗುತ್ತದೆ, ಈಗ ಒಂದು ಮನೆ ಅಂತಂದಾಗ ಅದಕ್ಕೆ ಮೈನ್ ಡೋರು ಇದ್ದೇ ಇರ್ತದೆ. ಮೈನ್ ಡೋರಿಗೆ ಈ ಹೊಸಲು ಇದ್ದೇ ಇರ್ತದೆ. ಇದನ್ನೇ ಹೊಸಲು ಅಂತ ಕರೆಯುವಂಥದ್ದು, ಇಂಗ್ಲೀಷಲ್ಲಿ ಥ್ರೆಶೋಲ್ಡ್ ಅಂತ ಕರಿತೀವಿ. ಈ ಮನೆಗೆ ಪಾಸಿಟಿವ್ ಎನರ್ಜೀಸ್ ಹೆಚ್ಚಾಗಿ ಬರಬೇಕು ಅಂದರೆ ಏನು ಮಾಡಬೇಕು ಅಂತಂದಾಗ, ವಾಸ್ತುಶಾಸ್ತ್ರವನ್ನೆಲ್ಲ ಓದ್ತಾ ಹೋದಾಗ ಏನು ಹೇಳುತ್ತೆ ಅಂತಂದರೆ, ಅದರಲ್ಲಿ ಒಂದು ವಿಶೇಷವಾಗಿ ಹೇಳ್ತಾ ಇರೋದು ಏನು ಅಂತಂದಾಗ, ಶ್ರೀಗಂಧವನ್ನು ಏನಿರುತ್ತಲ್ಲ, ಶ್ರೀಗಂಧದ ಲೇಪನವನ್ನು ಹೊಸಲಿಗೆ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಮಗೆ ಪಾಸಿಟಿವ್ ಎನರ್ಜಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಆ ಶ್ರೀಗಂಧ ತುಂಬ ಕಾಸ್ಟ್ಲಿ, ಎಲ್ಲಿ ಸಿಗುತ್ತೆ, ಏನು ಸಿಗುತ್ತೆ, ಶ್ರೀಗಂಧ ಸಿಕ್ಕೇ ಸಿಗುತ್ತೆ. ಹಂಗಂತ ಹೇಳ್ಬಿಟ್ಟು ಪ್ರತಿದಿನ ಮಾಡ್ಕೊಳ್ಳಿ ಅಂತ ನಾನು ಹೇಳಲ್ಲ. ಸಾಧಾರಣವಾಗಿ ನಾವೇನು ಮಾಡ್ದಂಗೆ, ನಾನು ನೋಡ್ದಂಗೆ ಏನು ಮಾಡ್ತಾ ಇರ್ತಾರೆ, ಹೊಸಲು ಅಂತಂದಾಗ ಏನು ಮಾಡ್ತಾರೆ, ಈ ಭಾಗಕ್ಕೆ ಸ್ವಲ್ಪ, ಈ ಭಾಗಕ್ಕೆ ಸ್ವಲ್ಪ, ಈ ಭಾಗ ಸ್ವಲ್ಪ, ಈ ಭಾಗ ಸ್ವಲ್ಪ, ಮತ್ತು ನಡುಭಾಗದಲ್ಲಿ ಇಷ್ಟು ಏನು ಮಾಡ್ತೀವಿ ನಾವು ಅರಿಶಿಣವನ್ನು ಹಚ್ಚುವಂಥದ್ದು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಇರುವಂಥವ್ರಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಅರಿಶಿಣ ಹಚ್ಚಿ ಕುಂಕುಮವನ್ನು ಇಡುವಂಥದ್ದು ಇರುತ್ತೆ. ಸೊ ಹಾಗೆ ಏನು ಮಾಡ್ಬೋದು ಅಂತಂದರೆ, ನಾವು ಈ ಭಾಗದಲ್ಲಿ ಅರಿಶಿಣ ಕುಂಕುಮ ಹೆಂಗೆ ಹಚ್ತೀವಲ್ಲ ಅದೇ ಥರ ನಾವು ಬೇಕಾದ್ರೆ ಅರಿಶಿಣದ ಜೊತೆಗೆ ಶ್ರೀಗಂಧವನ್ನು ಸ್ವಲ್ಪ ಸೇರಿಸ್ಕೊಂಡು ಕೂಡ ಹಚ್ಕೋಬೋದು. ಹೀಗೆ ಮಾಡೋದೇನಾಗುತ್ತೆ, ಮನೆಗೆ ಬರುವಂಥ ಎನರ್ಜಿ ಪಾಸಿಟಿವ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಮಾಡ್ಕೊಳ್ಳಿ, ಎಲ್ರಿಗೂ ಕೂಡ ಪಾಸಿಟಿವ್ ಎನರ್ಜಿಯನ್ನು ಯಥೇಚ್ಛವಾಗಿ ಬರ್ತಾ ಇರಲಿ. ಎಲ್ಲರಲ್ಲೂ ಕೂಡ ಪಾಸಿಟಿವಿಟಿ ಹೆಚ್ಚೆಚ್ಚಾಗಿ ಬೆಳೀತಾ ಹೋಗಲಿ. ಭಗವಂತ ಎಲ್ರಿಗೂ ಕೂಡ ಆಯುಷು, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಅಷ್ಟೈಶ್ವರ್ಯಗಳ ಜೊತೆ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.